ಉತ್ತರ ಕರ್ನಾಟಕದಲ್ಲಿ ಒಂದು ಪುಟ್ಟ ಹಳ್ಳಿ. ಎಷ್ಟು ಚಿಕ್ಕದೆಂದರೆ ಬಹುಶಃ ನಕ್ಷೆಯಲ್ಲೂ ಸಿಗ್ಲಿಕ್ಕಿಲ್ಲ. ಆ ಹಳ್ಳಿಯ ತುತ್ತ ತುದಿಯಲ್ಲಿ ಕಾಡು ಶುರುವಾಗುವ ಜಾಗದಲ್ಲಿ ಒಂದು ಹಳೇ ಮನೆ ನಿಂತಿತ್ತು. ಯಾವಾಗಲೂ ಅದರ ಬಾಗಿಲು ಮುಚ್ಚಿಯೇ ಇರುತ್ತಿತ್ತು. ಕಿಟಕಿಗಳಿದ್ವು, ಆದರೆ ಬೆಳಕು ಯಾವತ್ತೂ ಆ ಮನೆಯೊಳಗೆ ಕಾಲಿಟ್ಟ ಹಾಗೆ ಕಾಣ್ತಿರ್ಲಿಲ್ಲ. ಅದು ಒಂಟಿಯಾಗಿತ್ತು, ಲೋಕದಿಂದ ದೂರವಾಗಿ ನಿಂತಿತ್ತು. ಆ ಮನೆ ಯಾಕೆ ಹಾಗೆ ಬಿದ್ದಿದೆ, ಯಾಕೆ ಖಾಲಿಯಾಗಿದೆ ಅಂತ ಊರಿನವರನ್ನು ಯಾರಾದರೂ ಕೇಳಿದ್ರೆ ಅವರಿಂದ ಸಿಗೋ ಉತ್ತರ ಒಂದೇ: ಅಲ್ಲಿ ಹೋಗಬೇಡ. ಅಷ್ಟೇ. ಆ ಮಾತಿನಲ್ಲಿ ಎಚ್ಚರಿಕೆ ಇರಲಿಲ್ಲ, ಅದೊಂದು ರೀತಿ ಭಯವಿತ್ತು. ಅವರ ಕಣ್ಣುಗಳಲ್ಲಿ ಕಾಣುವ ಹೇಳಲಾಗದ ಭಯ. ಊರಿನವರು ಆ ಮನೆಗೆ ಒಂದು ಹೆಸರಿಟ್ಟಿದ್ರು. ಅವರು ಅದನ್ನು ಕರೆಯೋದು ಶಬ್ದಗಳ ಮನೆ ಅಂತ. ಯಾಕಂದ್ರೆ ಆ ಮನೆಯ ಭಯಕ್ಕೆ, ಅದರ ಕುಖ್ಯಾತಿಗೆ ಕಾರಣ ಅದರ ಒಳಗಿನಿಂದ ಬರುವ ವಿಚಿತ್ರವಾದ, ನಿಗೂಢವಾದ ಶಬ್ದಗಳು. ಪ್ರತಿದಿನ ರಾತ್ರಿ ತಪ್ಪದೆ ಒಂದೇ ಸಮಯಕ್ಕೆ ಸರಿಯಾಗಿ 12:17 ಆ ಕ್ಷಣಕ್ಕೆ ಆ ಮನೆಯೊಳಗಿನ ಸ್ಮಶಾನ ಮೌನ ಮುರಿತಿತ್ತು. ಮೊದಲು ಕೇಳಿಸೋದು ಮೆಟ್ಟಿಲು ಹತ್ತುವ ಶಬ್ದ, ಒಂದೊಂದೇ ಹೆಜ್ಜೆ, ನಿಧಾನವಾಗಿ. ಆಮೇಲೆ ಯಾರೋ ಮನೆಯೊಳಗೆ ನಡೆಯೋ ಹಾಗೆ ಹೆಜ್ಜೆಗಳ ಸದ್ದು. ಕೆಲವೊಮ್ಮೆ ಗೋಡೆ ಮೇಲೆ ಯಾರೋ ಬೆರಳಾಡಿಸಿದ ಹಾಗೆ, ಉಜ್ಜಿದ ಹಾಗೆ ಒಂದು ಕರ್ಕಶ ಸದ್ದು. ಇನ್ನು ಕೆಲವು ದಿನ ಸಣ್ಣ ಮಗುವಿನ ಅಳುವಿನ ಧ್ವನಿ, ಆಳವಾದ ನಿಟ್ಟುಸಿರು. ಈ ಶಬ್ದಗಳು ಇವತ್ತಿಂದಲ್ಲ, ವರ್ಷಗಳಿಂದ ಅದೇ ಮನೆಯಲ್ಲಿ ಪ್ರತಿಧ್ವನಿಸುತ್ತಲೇ ಇವೆ. ಹೌದು, ಸುಮಾರು ಒಂದು 15 ವರ್ಷಗಳ ಹಿಂದೆ ಈ ಊರಿನ ಕತೆಗಳೆಲ್ಲ ಮೂಢನಂಬಿಕೆ ಅಂತ ಅಂದುಕೊಂಡ ಪಟ್ಟಣದಿಂದ ಬಂದ ಒಂದು ಕುಟುಂಬ ಅದೇ ಮನೆಗೆ ವಾಸ ಮಾಡೋಕ್ ಬಂತು. ಅವರು ಬಂದ ಮೊದಲ ಕೆಲವು ರಾತ್ರಿ ಎಲ್ಲವೂ ಶಾಂತವಾಗಿತ್ತು, ಏನೂ ಇರಲಿಲ್ಲ. ಆದರೆ 5ನೇ ರಾತ್ರಿ ಅವರಿಗೆ ಆ ಮೊದಲ ಶಬ್ದ ಕೇಳಿಸ್ತು, ಮೆಟ್ಟಿಲು ಹತ್ತುವ ಸದ್ದು. ಏನೋ ಇಲಿಗಿಲಿ ಇರ್ಬೋದು ಅಂತ ಸುಮ್ಮನಾದ್ರು. 7ನೇ ರಾತ್ರಿ ಅವರ ಮಗ ನೀರು ಕುಡಿಯಕ್ಕೆ ಎದ್ದಾಗ ಹಾಲ್ ತುಂಬ ಒದ್ದೆಯಾದ ಹೆಜ್ಜೆ ಗುರುತುಗಳು. ಆಶ್ಚರ್ಯ ಅಂದೆ, ಆ ದಿನ ಮಳೆ ಬಂದಿರಲಿಲ್ಲ. 8ನೇ ರಾತ್ರಿ ಆ ಮನೆಯಲ್ಲಿದ್ದ ತಾಯಿ ಕಣ್ಣಾಡಿಯಲ್ಲಿ ತನ್ನ ಹಿಂದೆಯೇ ನಿಂತಿದ್ದ ಒಂದು ಆಕೃತಿಯನ್ನು ನೋಡಿ ಕಿರುಚುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಆ ಕುಟುಂಬ ಮಾರನೇ ದಿನ ಬೆಳಗಾಗೋದ್ರೊಳಗೆ ಮನೆಯನ್ನು ಮಾತ್ರವಲ್ಲ, ಆ ಊರನ್ನೇ ಬಿಟ್ಟು ಓಡಿಗೋಯ್ತು. ಈ ಎಲ್ಲ ಕಥೆಗಳನ್ನ ಕೇಳಿದ ಮೇಲೆ ಇದೆಲ್ಲ ಸುಳ್ಳು, ಜನರ ಕಲ್ಪನೆ ಅಂತಾನೇ ನನ್ಗನ್ಸಿದ್ದು. ಸತ್ಯ ಏನು ಅಂತ ನಾನೇ ನೋಡಬೇಕು ಅಂತ ತೀರ್ಮಾನಿಸಿ ಒಂದು ರಾತ್ರಿ ಆ ಶಬ್ದಗಳ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ನಾನು ಅಲ್ಲಿಗೆ ತಲುಪಿದಾಗ ಗಡಿಯಾರದಲ್ಲಿ ಸಮಯ 12:10. ಆ ಮನೆಯ ಮರದ ಬಾಗಿಲನ್ನು ನಿಧಾನವಾಗಿ ತಳ್ಳಿದೆ. ಕೀ ಕರ್ ಅಂತ ಒಂದು ಕರ್ಕಶ ಶಬ್ದ ಮಾಡಿ ಅದು ತೆರೆದುಕೊಳ್ತು. ಆ ಸಮಯ ಹತ್ತಿರವಾಗ್ತಾ ಇತ್ತು. ಮನೆಯೊಳಗೆ ಮೊದಲ ಹೆಜ್ಜೆ ಇಟ್ಟೇನೋ ಇಲ್ಲವೋ ಗಾಳಿ ಒಮ್ಮೆಲೆ ತಣ್ಣಗಾಯ್ತು. ಇದು ಸಹಜವಾದ ಚಳಿಯಲ್ಲ. ಹೊರಗಿನ ಹವಾಗುಣಕ್ಕೂ ಒಳಗಿನ ಈ ಕೊರೆಯುವ ಚಳಿಗೂ ಯಾವ ಸಂಬಂಧವೂ ಇರಲಿಲ್ಲ. ಒಳಗಿನ ಮೌನ ಕಿವಿ ಕೊರೆಯುವಂತಿತ್ತು. ಧೂಳು ಹೊತ್ಕೊಂಡ ವಸ್ತುಗಳು, ಮುರಿದು ಬಿದ್ದ ಪೀಠೋಪಕರಣಗಳು, ಪ್ರತಿಯೊಂದು ಒಂದು ದುರಂತದ ಕಥೆ ಹೇಳ್ತಿದ್ದಾಗೆ ಇತ್ತು. ಆ ನಿಶ್ಶಬ್ದದಲ್ಲಿ ನನ್ನ ಹೃದಯ ಬಡಿದುಕೊಳ್ಳುವ ಸದ್ದು ನನಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಮತ್ತು ಸಮಯ 12:17. ಸರಿಯಾಗಿ ಆ ಕ್ಷಣಕ್ಕೆ ಮೊದಲ ಶಬ್ದ ಕೇಳಿಸಿತು. ಮೆಟ್ಟಿಲಿನ ಮೇಲೆ ಯಾರೋ ಇಟ್ಟ ಮೊದಲ ಹೆಜ್ಜೆ, ನಿಧಾನವಾಗಿ ಮತ್ತೊಂದು. ನನ್ನೊಳಗಿನ ಭಯವನ್ನೆಲ್ಲ ಬದಿಗಿಟ್ಟು ಧೈರ್ಯವನ್ನ ಒಟ್ಟುಗೂಡಿಸಿ ಆ ಶಬ್ದ ಬಂದ ಕಡೆಗೆ ಮೇಲಿನ ಮಹಡಿಗೆ ಮೆಟ್ಲು ಹತ್ತಲು ಶುರು ಮಾಡಿದೆ. ಕತ್ತಲೆಯಲ್ಲಿ ಒಂದೊಂದೇ ಹೆಜ್ಜೆಯನ್ನ ಬಹಳ ಎಚ್ಚರಿಕೆಯಿಂದ ಇಡುತ್ತಿದ್ದೆ. ಮೇಲೆ ಒಂದು ಕೋಣೆಯ ಬಾಗಿಲು ಸ್ವಲ್ಪ ತೆರೆದುಕೊಂಡಿತ್ತು. ಆ ಕೋಣೆ ಒಳಗೆ ಗೋಡೆಗೆ ಚಾರಿ ನಿಲ್ಲಿಸಿದ ಒಂದು ಹಳೆಯ ದೊಡ್ಡ ಕನ್ನಡಿ. ಏನೋ ಒಂದು ಸೆಳೆತ. ನಾನು ಅದರ ಮುಂದೆ ಹೋಗಿ ನಿಂತ್ಕೊಂಡೆ. ಆ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ, ಅದರ ಹಿಂದೆ, ನನ್ನ ಹಿಂದೆಯೇ ಇನ್ನೊಬ್ಬ ವ್ಯಕ್ತಿಯ ಪ್ರತಿಬಿಂಬ. ಅವನ ಕಣ್ಣುಗಳಲ್ಲಿ ನೋವಿತ್ತು, ಕೋಪವಿತ್ತು, ಅದಕ್ಕಿಂತ ಹೆಚ್ಚಾಗಿ ಅಳೆಯಲಾಗದಷ್ಟು ಒಂಟಿತನವಿತ್ತು. ನಾನು ಬೆಚ್ಚಿಬಿದ್ದು ಹಿಂತಿರುಗಿ ನೋಡಿದೆ. ನನ್ನ ಹಿಂದೆ ಯಾರೂ ಇರಲಿಲ್ಲ.
ಖಾಲಿ ಕೋಣೆ. ಆಗ ಆ ಒಂದು ಕ್ಷಣದಲ್ಲಿ ಎಲ್ಲವೂ ಅರ್ಥವಾಯಿತು. 15 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಈ ಮನೆಯ ಯಜಮಾನ ಸಾಲ ಅವಮಾನ ತಾಳಲಾರದೆ ತನ್ನ ಪ್ರಾಣ ತೆಗೆದುಕೊಂಡಿದ್ದ. ಅವನ ಸಾವು ಈ 4 ಗೋಡೆಗಳ ಮಧ್ಯೆಯೇ ಉಳಿದು ಹೋಗಿತ್ತು. ಹೊರಗಿನ ಜಗತ್ತಿಗೆ ಗೊತ್ತಾಗ್ಲೇ ಇಲ್ಲ. ಅದು ಯಾರನ್ನು ಭಯಪಡಿಸೋಕೆ ಬರ್ತಿರಲಿಲ್ಲ. ಆ ಶಬ್ದಗಳು ಹೆದರಿಸೋಕೆ ಅಲ್ಲ, ಬದಲಿಗೆ ತನ್ನ ಅಸಹನೀಯ ಒಂಟಿತನವನ್ನ ಯಾರ ಜೊತೆಗಾದ್ರೂ ಹಂಚ್ಕೊಳ್ಳೋಕೆ, ಯಾರಾದ್ರೂ ತನ್ನ ಜೊತೆ ಇರಬಾರ್ದೆ ಅನ್ನೋ ಒಂದು ಆಸೆಯಿಂದ ಅದು ಶಬ್ದಗಳ ಮೂಲಕ ಕರೆಯುತ್ತಿತ್ತು. ಆ ಸತ್ಯದ ಭಾರವನ್ನ, ಆ ಒಂಟಿತನದ ನೋವನ್ನ ಸಹಿಸಲಾಗಲಿಲ್ಲ. ನಾನು ಆ ಮನೆಯಿಂದ ಹೊರಗೊಡದೆ. ಹಿಂತಿರುಗಿ ನೋಡುವಷ್ಟು ಧೈರ್ಯ ಆಗ ನನ್ನಲ್ಲಿರಲಿಲ್ಲ. ಇವತ್ತಿಗೂ ಆ ಮನೆ ಖಾಲಿಯಾಗಿಯೇ ಇದೆ. ಊರಿನವರು ಹೇಳ್ತಾರೆ, ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆ 17 ನಿಮಿಷಕ್ಕೆ ಶಬ್ದಗಳು ಇವತ್ತಿಗೂ ಕೇಳಿಸ್ತವೆ ಅಂತೆ. ಅವು ನಿಂತಿಲ್ಲ. ಆ ಮನೆಯೊಳಗಿನ ಒಂಟಿ ಆತ್ಮದ ಆ ಪ್ರತಿಧ್ವನಿ ಮುಂದಿನ ಬಾರಿ ಇನ್ಯಾರನ್ನು ಕರೆಯುತ್ತಿದೆಯೋ ಯಾರಿಗೂ ಗೊತ್ತು.